ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಬಣಜಿಗ ಸಮಾಜದ ಶರಣ ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಹಾಗೂ ಅವರಿವರೆಲ್ಲರೇ ಎಲ್ಲ ಶರಣರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಎಳ್ಳು ಗಾಣಿಗ ಬಲ್ಲ, ಸುಳ್ಳ ಸಿಂಪಿಗ ಬಲ್ಲ, ಕಳ್ಳರನ್ನು ಬಲ್ಲ ತಲವಾರ, ಬಣಜಿಗರು ಎಲ್ಲವನ್ನು ಬಲ್ಲ ಸರ್ವಜ್ಞ ಅಂತ ಸರ್ವಜ್ಞ ಆ ಕಾಲದಲ್ಲೇ ಒಂದು ಮಾತನ್ನು ಹೇಳಿದರು. ಇದು ಬಣಜಿಗ ಸಮಾಜದ ಬುದ್ಧಿವಂತಿಕೆಗೆ ಹಿಡಿದ ಒಂದು ಕೈಗನ್ನಡಿ. ಯಾವ ಎಳ್ಳಿನಲ್ಲಿ ಯಾವ ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ, ಅದರ ಪ್ರಮಾಣವೆಷ್ಟು, ಅದರ ಗುಣಮಟ್ಟವೆಷ್ಟು ಅಂತ ಎಳ್ಳಿನ ಬಗ್ಗೆ ಗೊತ್ತಿರುವಂತಹದ್ದು ಕೇವಲ ಗಾಣಿಗರಿಗೆ ಮಾತ್ರ. ಹಾಗೆ ಸುಳ್ಳು ಯಾರು ಚಲೋ ಹೇಳ್ತಾರೆ ಅಂತಂದ್ರೆ ಸಿಂಪಿಗೆ, ಅದೆಲ್ಲರಿಗೂ ಅನುಭವ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಕೊಟ್ಟಿರ್ತಕ್ಕಂಥ ಬಟ್ಟೆನ 3 ತಿಂಗಳಾದರೂ ಕೊಡಂಗಿಲ್ಲ, ಅದಕ್ಕೆ ದಿನ ಬಂದು ರೆಡಿ ಆಗೈತಿ, ಕಾಜಿ ಗುಂಡಿ ಮಾಡೋದು, ಇಸ್ತ್ರಿ ಮಾಡೋದು ಅಷ್ಟ ಅಂತ 3 ತಿಂಗಳು ಅಲ್ಲಾಡಿಸುವಂಥ ಅಂದ್ರೆ ಸ್ಪಷ್ಟವಾಗಿ ಸುಳ್ಳಿನಲ್ಲಿ ಬಹಳ ಎತ್ತಿದ ಕೈ ಯಾರಂದ್ರೆ ಶಿಲ್ಪಿಗೆ. ಕಳ್ಳರನ್ನು ಬಲ್ಲ ತಳವಾರ, ಊರಾಗ ಕಾಪು ಕಾಯ್ತಕ್ಕಂಥವ್ರು ತಳವಾರನ ಕೆಲಸ. ಊರಲ್ಲಿ ಕಳ್ಳ ಯಾರಿರ್ತಾರ, ಕದೀಮರು ಯಾರಿದ್ದಾರ, ಅವರ ಹೆಜ್ಜೆ ಜಾಡನ್ನು ಬಲ್ಲವರು ಯಾರಂದ್ರೆ ತಳವಾರ. ಆದರೆ ಬಣಜಿಗರು ಎಲ್ಲವನ್ನು ಬಲ್ಲ ಸರ್ವಜ್ಞ ಅನ್ನೋ ಒಂದು ಲಾಸ್ಟ್ ಪದ ಏನಿದೆ ಬಂಧುಗಳೇ, ಅದು ಕಳ್ಳರನ್ನೂ ಬಲ್ಲರು, ಸುಳ್ಳರನ್ನೂ ಬಲ್ಲರು, ಹಾಗೆ ಎಳ್ಳನ್ನೂ ಬಲ್ಲಂತ ಪಾಂಡಿತ್ಯವನ್ನು ಹೊಂದಿದವರು ನಮ್ಮ ಬಣಜಿಗ ಸಮಾಜ. ಬಣಜಿಗರು ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಮಂದಿ, ವ್ಯಾಪಾರ ವಹಿವಾಟಿನಿಂದ ಎಲ್ಲರಿಗೂ ಬೇಕಾದವರು. ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಆಸ್ಥಾನಗಳಲ್ಲಿ ಇವರೇ ಆಧಾರ ಸ್ತಂಭವಾಗಿ ಕೆಲಸವನ್ನು ಮಾಡಿದವರು ನಮ್ಮ ಬಣಜಿಗ ಸಮಾಜ. ಅತ್ತ ತೀರಾ ಬಡವರು ಅಲ್ಲದ, ಇತ್ತ ತೀರಾ ಶ್ರೀಮಂತರು ಅಲ್ಲದಂತಹ ಸ್ವಲ್ಪ ಜಿಪುಣತನಕ್ಕೆ ಹೆಸರಾದವರು ನಮ್ಮ ಬಣಜಿಗ ಸಮಾಜದವರು. ಅತ್ಯಂತ ಸರಳ ಸಜ್ಜನಿಕೆಯ, ಸಂಸ್ಕಾರವಂತ, ಲಿಂಗವಂತ ಅರ್ಥಾತ್ ಶರಣರ ಸಮುದಾಯ ನಮ್ಮ ಬಣಜಿಗ ಸಮುದಾಯ. ಇದು ಜಾತಿ ಭೇದವಲ್ಲ, ಜೊತೆಗೆ ಸ್ವಜಾತಿಯ ಸ್ವಾಭಿಮಾನ, ಇತಿಹಾಸದ ಅರಿವು. ಒಂದರ್ಥದಲ್ಲಿ ನಮ್ಮ ಬಣಜಿಗ ಸಮಾಜದ ಸಿಂಹಾವಲೋಕನ ಮಾಡುವಂಥ ಅವಶ್ಯಕತೆ ಇವತ್ತು ನಮಗೆ ಪ್ರಸ್ತುತವಾಗಿದೆ. ಅದರ ಜೊತೆಗೆ ಸಮುದಾಯಕ್ಕೆ ಬಹುದೊಡ್ಡ ಇತಿಹಾಸವನ್ನು, ಪರಂಪರೆಯನ್ನು ಕೊಟ್ಟಿರುವಂಥದ್ದು ನಮ್ಮ ಹಿರಿಯರು. ಅದಕ್ಕೆ ಇತಿಹಾಸ ಅರಿಯಲಾರದವ ಇತಿಹಾಸವನ್ನು ಸೃಷ್ಟಿಸಲಾರ ಅಂತ. ನಮ್ಮ ಬಣಜಿಗ ಸಮಾಜದ ಪರಂಪರೆ ಇತಿಹಾಸವನ್ನು ನಾವು ತಿಳಿದುಕೊಳ್ಳಲಾದೆ ನಮ್ಮ ಮುಂದಿನ ಪೀಳಿಗೆಯವರಿಗೆ ಅದರ ಪರಂಪರೆಯನ್ನು ಅರ್ಥೈಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಬಣಜಿಗ ಅಂದರೆ ಬಂದವರಿಗೆ ಬಾಯೆಂದು ಉಪಚರಿಸುವ, ಗೌರವ ಕೊಡುವ, ನಾಣ್ಯಗಳನ್ನು ಕಂಡರೂ ಬೀಗದವ, ಜಗತ್ತಿನಲ್ಲಿ ಜಾತಿ ಮತ ಭೇದ ಮಾಡವ, ಗರ್ವ ಇಲ್ಲದ ಗುಣವಂತನೇ ನಿಜವಾದ ಬಣಜಿಗ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗ್ತದೆ. ಶಿರವಾಗಿ ನಡೆಯುವ ಗುರು ಲಿಂಗ ಜಂಗಮರ ಶುಭಾಶೀರ್ವಾದವನ್ನು ಪಡೆಯುವರು ಬಣಜಿಗ. ಲೆಕ್ಕದ ತಿರುಳನ್ನು ಚೊಕ್ಕಾಗಿ ತಿಳಿದಿರಬೇಕು. ಯಾಕಂದರೆ ನ್ಯಾಯದ ತಕ್ಕಡಿಯೇ ನಮ್ಮ ಹೆಗ್ಗುರುತು. ಅದಲ್ಲದೆ ಸರ್ವಧರ್ಮ ಸಮಾನತೆಗೆ ಪ್ರೀತಿಯಿಂದ ಬಾಳುವ ಶುದ್ಧ ಸಮಾಜ ಅಂತಿದ್ರೆ ಅದು ಬಣಜಿಗ ಸಮಾಜ. ಜೊತೆಗೆ ಧರ್ಮ ಬೋಧಕರು, ಸತ್ಯ ಸಾಧಕರು, ಧರ್ಮದ ಉಳಿವಿಗೆ ಧರ್ಮದ ಬೋಧನೆಯನ್ನು ಮಾಡುವುದರ ಜೊತೆಗೆ ನಿತ್ಯವೂ ಸಮಾಜದ ಒಳಿತಿಗಾಗಿ ದುಡಿದಂಥವರು. ಜೊತೆಗೆ ಮಾತನಾಡಿ ಸ್ವಚ್ಛ ಶುದ್ಧ ಮನಸ್ಸಿನಿಂದ, ಮಾತಿನಿಂದ ಜನಮನ ಗೆದ್ದವರು ನಮ್ಮ ಬಣಜಿಗರು. ಹಾಗಾಗಿ ಶಿಷ್ಟಾಚಾರದ ವಂತರು, ಹಿಡಿದ ಕೆಲಸವನ್ನು ಬಿಡದಂತೆ ವೀರಶೆಟ್ಟಿಗರು ನಾವು, ಮಾತಿಗೆ ತಪ್ಪದ ಮಾತೃ ಹೃದಯಗಳು ನಾವು. ಹಾಗಾಗಿ ಇವತ್ತು ಗುರುವಿದ್ದಲ್ಲಿ ಸಿರಿಯೂ ಉಂಟೆಂದು ನಂಬಿ ಸನ್ಮಾರ್ಗದ ಪಥದಲ್ಲಿ ಸುಖ ಶಾಂತಿಯನ್ನು ಕಂಡವರು ಬಣಜಿಗ ಸಮಾಜದವರು. ಈ ಬಣಜಿಗ ಸಮಾಜ ಅಂತಕ್ಕಂಥದ್ದು ಶೆಟ್ಟಿ ಎಂಬೆನೆ ಶಿರಿಯಾಡನೆ, ಮಡಿವಾಳನೆಂಬೆ ಮಾಚಿದೇವನೆ ಎನ್ನುವಂಥ ಬಸವಣ್ಣನವರ ಮಾತಿನಲ್ಲಿ ಕರ್ನಾಟಕದಲ್ಲಿ ಮಾತ್ರವಲ್ಲ, ದಕ್ಷಿಣ ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ ನಮ್ಮ ಬಣಜಿಗ ಸಮಾಜ ಅಥವಾ ಶೆಟ್ಟಿ ಸಮಾಜ ಇರುವಂಥದ್ದನ್ನು ನೋಡಬಹುದು. ಯಾಕಂದರೆ ಈ ಶೆಟ್ಟಿ ಅಥವಾ ಬಣಜಿಗ ಸಮಾಜವನ್ನು ಅನೇಕ ಪುರಾಣ ಕಥೆಗಳು, ಐತಿಹ್ಯಗಳ ಪ್ರಕಾರ ನೋಡಿದರೆ
ಆಗ್ತದೆ ಸ್ನೇಹಿತರೆ. ಮೂಲತಃ 12ನೇ ಶತಮಾನದಲ್ಲಿ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಪ್ರಭಾವಿತರಾಗಿ ಅವರ ತತ್ವ ಸಿದ್ಧಾಂತಗಳಿಗೆ ಆಕರ್ಷಣೆಗೆ ಒಳಗಾಗಿ ಜೈನ ಮತದಿಂದ ಬಂದಂಥವರೇ ನಮ್ಮ ಬಣಜಿಗ ಸಮಾಜದವರು ಅಂತ ನಾವು ಹೇಳಬಹುದು. ಜೊತೆಗೆ ಐತಿಹಾಸಿಕ ಹಿನ್ನೆಲೆಯಲ್ಲಿ ನೋಡಿದರೆ ಎತ್ತು ಕತ್ತೆ ಕೋಣಗಳ ಮೇಲೆ ಸರಕುಗಳನ್ನು ಹೇರಿಕೊಂಡು ಊರೂರುಗಳನ್ನು ಅಲೆದಾಡಿ ವ್ಯವಹಾರವನ್ನು ಮಾಡಿದಂಥವರು ಬಣಜಿಗರು. ಹಾಗಾಗಿ ಶಾಸನಗಳಲ್ಲಿ ಹೇರುವ ಬಣಜಿಗ, ಹೇರುವ ಶೆಟ್ಟಿ ಅಂತ ಕೂಡ ನಮ್ಮನ್ನು ಗುರುತಿಸುವಂಥದ್ದು. ಊರಲ್ಲಿ ಒಂದು ಮನೆ ಇದ್ದರೂ ಹೋಗಿ ಅವರು ವ್ಯಾಪಾರ ಮಾಡಿ ಜೊತೆಗೆ ನಾಡಿಗೆ ಬೇಕಾಗುವಂತೆ ಬದುಕಿದವರು ನಮ್ಮ ಬಣಜಿಗರು. ಜೊತೆಗೆ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಅವರನ್ನು ಒಪ್ಪಿಕೊಂಡು ಅವರ ಸಿದ್ಧಾಂತಗಳನ್ನು ಅಪ್ಪಿಕೊಂಡು ಅದನ್ನು ಮುಂದುವರಿಸುವಂಥ ಯಾರಾದರೂ ಬಸವಣ್ಣನವರ ನಿಜವಾದ ವಾರಸ್ದಾರಿದ್ದಾರೆ ಅಂದರೆ ಅದು ನಮ್ಮ ಬಣಜಿಗ ಸಮಾಜ. ಸೊ ಅದಕ್ಕೆ ಬಸವಣ್ಣವರು ತಮ್ಮ ವಚನದಲ್ಲಿ ಈ ಶೆಟ್ಟಿ ಅನ್ನುವಂಥ ಪದವನ್ನು ಬಹಳಷ್ಟು ಸುಮಾರು 56 ವಚನಗಳಲ್ಲಿ ಶೆಟ್ಟಿ ಅಥವಾ ವಣಿಜಿಗ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡ್ತಾರೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯಲ್ಲಿ ಹರದ ಕೊಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದಡೆ ಒಡೆಯ ನುಡಿವನು, ಇಮ್ಮನವಾದಡೆ ನುಡಿಯನು, ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಸಾಕ್ಷಾತ್ ಮಹಾದೇವನಿಗೆ ಶೆಟ್ಟಿಯನ್ನ ಹೋಲಿಸಿ ಮಾತನಾಡಬೇಕಾದ್ರೆ ಈ ಧರಣಿಯ ಮೇಲೆ ಒಂದು ಅಂಗಡಿ ವ್ಯಾಪಾರವನ್ನು ಮಾಡುವ ಶುದ್ಧ ಕಾಯಕದ ಬಣಜಿಗ ಸಮಾಜಕ್ಕೆ ಬಸವಣ್ಣರು ನೀಡಿರ್ತಕ್ಕಂಥ ಒಂದು ದೊಡ್ಡ ಗೌರವ ಅಂತ ನಾವೆಲ್ಲ ಪರಿಗಣಿಸಬಹುದು. ಜೊತೆಗೆ ಈ ಸಮುದಾಯಕ್ಕೆ ಅನೇಕ ಮಹಾನ್ ಶರಣೆಯರನ್ನ, ಮಠಾಧೀಶರನ್ನ, ಪವಾಡ ಪುರುಷರನ್ನ, ಸಾಹಿತಿಗಳನ್ನ, ವಿಜ್ಞಾನಿಗಳನ್ನ, ತಂತ್ರಜ್ಞಾನಿಗಳನ್ನ, ವೈದ್ಯರನ್ನ, ಪ್ರಬುದ್ಧ ರಾಜಕಾರಣಿಗಳನ್ನ ನೀಡಿದಂಥ ಸಮಾಜ ಬಹುಶಃ ನಮ್ಮ ಬಣಜಿಗ ಸಮಾಜ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಸ್ನೇಹಿತರೆ. ಜೊತೆಗೆ ಯಡಿಯೂರ ಸಿದ್ಧಲಿಂಗೇಶ್ವರರು, ಕೊಡೈಕಲ್ಲ ಬಸವಣ್ಣನವರು ಕಲಬುರಗಿಯನ್ನ ಕಲ್ಯಾಣ ನೆಲವನ್ನಾಗಿ ಮಾಡಿ ನಾಡಿನ ಭಕ್ತರಿಗೆ ಕೈಲಾಸವನ್ನು ತೋರಿಸಿದಂಥ ಶರಣಬಸವೇಶ್ವರರು ನಮ್ಮ ಬಣಜಿಗ ಸಮಾಜದವರು. ಹುಬ್ಬಳ್ಳಿಯ 3000 ಮಠದ ಕರ್ತೃ ಗದ್ದಿಗೆಯ ಗುರುಸಿದ್ದೇಶ್ವರರು ಅಂತ ಇವತ್ತೇನು ನಾವು ನೆನೆಸ್ಕೊಳ್ತೇವೆ, ಪೂಜೆಗೊಳ್ಳುತ್ತಿದ್ದಾರೆ, ಅವರು ಗುರುಸಿದ್ದಪ್ಪ ಶೆಟ್ಟರ ಗದ್ದಿಗೆ, ಅದು ನಮ್ಮ ಬಣಜಿಗ ಸಮಾಜದವರು. ಹಾಗೆ ಶ್ರೀ ಸರ್ಪಭೂಷಣ ಶಿವಯೋಗಿಗಳು, ಮೈಲಾರದ ಬಸವಲಿಂಗ ಶರಣರು, ಹುಬ್ಬಳ್ಳಿಯ ಪವಾಡ ಪುರುಷ ಸಿದ್ಧಾರೂಢರು ಕೂಡ ನಮ್ಮ ಬಣಜಿಗ ಸಮಾಜದವರು ಸ್ನೇಹಿತರೆ. ಹಾಗೆ ಶ್ರೀ ಶ್ರೀ ಚನ್ನಬಸವೇಶ್ವರ ಸ್ವಾಮಿಗಳು, ಕಿರೀಟೇಶ್ವರ ಮಠ, ನವಲಗುಂದದ ಶ್ರೀ ಹುರಕಟ್ಲಿ ಅಜ್ಜನವರು, ಈ ಎಲ್ಲರೂ ಬಣಜಿಗ ಸಮಾಜಕ್ಕೆ ಸೇರಿದಂಥವರು. ಜೊತೆಗೆ ಇವರೆಲ್ಲರೂ ಬಣಜಿಗ ಸಮಾಜಕ್ಕೆ ಸೇರಿದ್ದರೂ ಕೂಡ ವಿರಕ್ತ ಮಠಗಳನ್ನು ಹುಟ್ಟುಹಾಕಿ ಜಂಗಮರನ್ನ ತಯಾರು ಮಾಡಿದಂಥವರು ನಮ್ಮ ಬಣಜಿಗ ಸಮಾಜ. ಇವತ್ತು ತೋಟದ ಮಠದ ಒಂದು ಆರ್ಥಿಕ ಶೈಕ್ಷಣಿಕ ಒಂದು ಬೆಳವಣಿಗೆಯನ್ನು ನಾವು ಗುರುತಿಸಿದರೆ ಆ ಮಠದ ಹಿಂದೆ ಕೆಲಸ ಮಾಡಿದಂಥವರು ಇವತ್ತು ಬಣಜಿಗ ಸಮಾಜದವರು ಸ್ನೇಹಿತರೆ. ಹಾಗಾಗಿ ಇವತ್ತ ಗುರುಗಳಾಗಿ, ಗುರುಮುಟ್ಟಿ ಗುರುಗಳಾಗಿ ಮತ್ತೆ ದೇವರಾಗಿ ಪೂಜೆಗೊಳ್ಳುವಂತಹವರು ನಮ್ಮ ಬಣಜಿಗ ಸಮಾಜದವರು. ಹಾಗಾಗಿ ಸಮಾಜದಲ್ಲಿ ಇವತ್ತು ಸಾಮಾನ್ಯವಾಗಿ ಬಣಜಿಗರನ್ನ ಶೆಟ್ಟರು, ಶೆಟ್ಟಿಗಳು ಅಂತ ಹೇಳಿ ಗುರುತಿಸ್ತಾರೆ. ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹುಶಃ ಆಡು ಊಟದ ಸೊಪ್ಪಿಲ್ಲ, ಬಣಜಿಗರು ಇಲ್ಲದೆ ಇರುವಂಥ ಕ್ಷೇತ್ರಗಳೇ ಇಲ್ಲ ಅಂತ ನಾವು ಇವತ್ತು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅನೇಕ ಪ್ರಭಾವಿ ರಾಜಕಾರಣಿಗಳನ್ನ, ಮುತ್ಸದ್ದಿ ಮುಖ್ಯಮಂತ್ರಿಗಳನ್ನ ನೀಡಿರ್ತಕ್ಕಂಥದ್ದು ನಮ್ಮ ಬಣಜಿಗ ಸಮಾಜ. ಸುಮಾರು 7 ಜನ ಮುಖ್ಯಮಂತ್ರಿಗಳನ್ನ ನೀಡಿರ್ತಕ್ಕಂಥದ್ದು. ಎಸ್ ನಿಜಲಿಂಗಪ್ಪ, ಬಿ ಡಿ ಜತ್ತಿ, ವೀರೇಂದ್ರ ಪಾಟೀಲ್, ಜೆ.ಎಚ್. ಪಟೇಲ್, ಯಡಿಯೂರಪ್ಪನವರು, SR ಕಂಠಿಯವರು, ಹಾಗೆ ಜಗದೀಶ್ ಶೆಟ್ಟರ್ ಅಂತ ಮುತ್ಸದ್ದಿ ಮುಖ್ಯಮಂತ್ರಿಗಳನ್ನ, ಇವರು ಯಾರು ಅವಕಾಶದಿಂದ ಮುಖ್ಯಮಂತ್ರಿಗಳಾದವರಲ್ಲ ಸ್ನೇಹಿತರೆ, ಅವರ ಸಾಮರ್ಥ್ಯತೆ, ಅವರ ಪರಿಶ್ರಮಕ್ಕೆ ಸಿಕ್ಕಂತ ಒಂದು ಸ್ಥಾನಮಾನ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡಬೇಕಾಗ್ತದೆ. ಜೊತೆಗೆ ಬಿ ಡಿ ಜತ್ತಿ ಅವರು ಕೇವಲ ಮುಖ್ಯಮಂತ್ರಿಗಳಾಗಿರಲಿಲ್ಲ, ಉಪರಾಷ್ಟ್ರಪತಿಗಳಾಗಿ, ಹಂಗಾಮಿ ರಾಷ್ಟ್ರಪತಿಗಳಾಗಿ ಇವತ್ತು ರಾಜಭವನದಲ್ಲಿ ಅವರು ಇದ್ದಾಗ ಒಂದು ಘಟನೆ ನಡೀತದೆ. ಅವರ ಮಗ ಅರವಿಂದ ಜತ್ತಿ ಅವರು ಈ ಮಾತನ್ನ ಹೇಳ್ತಾರೆ. ಅವರು ಉಪರಾಷ್ಟ್ರಪತಿಗಳಾದಾಗ ರಾಜಭವನಕ್ಕೆ
ಬಣಜಿಗ ಸಮಾಜ. ಹಾಗಾಗಿ ಇವತ್ತು ಬೆರಳಿಕೆಯಲ್ಲಿ ಮಾತ್ರ ನಾವು ಇವತ್ತು ಗುರುತಿಸ್ತಾ ಇದ್ದೇವೆ ಹೊರತು ಹಾಗೆ ಮಾಡ್ತಾ ಹೋದ್ರೆ ಅಂದ್ರೆ ನಮ್ಮ ಪರಂಪರೆಯ ಬಗ್ಗೆ ನಮಗೆ ಗೊತ್ತಿಲ್ಲದೆ ಎಷ್ಟು ಸಾಧಕರಿದ್ದಾರೆ ಎನ್ನುವುದು. ಒಂದು ಕಾಲಕ್ಕೆ ಊರೊಳಗ ಶಟ್ರು ಇದ್ದಾರೆ ಅಂತಂದ್ರೆ ಅಲ್ಲಿ ನ್ಯಾಯ ತೀರ್ಮಾನ ಆಯಿತು ಅಂತಾನೆ ಅರ್ಥ. ಸೊ ಅದು ಹೆಸರುವಾಸಿ 5 ಜನ ಶಟ್ರನ್ನ ನಮ್ಮ ಇತಿಹಾಸದಲ್ಲಿ ಗುರುತಿಸ್ತಾರೆ. ವ್ಯಾಜ್ಯ ತೀರ್ಮಾನ ಮಾಡುವುದಕ್ಕೂ ಕೂಡ ಒಬ್ಬರು ಪಟ್ಟಣ ಶೆಟ್ಟಿ ಅಂತ ತಿಳ್ಕೊಂಡು ಇರ್ತಕ್ಕಂಥವ್ರು, ಸುಂಕದ ಶಟ್ರು ಅಂತ ಇರ್ತಕ್ಕಂಥವ್ರು. ಹೀಗೆ ಈ ಶಟ್ಟರು ಅನ್ನುವಂಥದ್ದು ಅನ್ವರ್ಥಕವಾಗಿ ನಮ್ಮ ಕಾಯಕದ ಜೊತೆಗೆ ಇವತ್ತು ಕಾಯಕಕ್ಕೆ ಹೆಸರುವಾಸಿಯಾದವರು ನಮ್ಮ ಬಣಜಿಗ ಸಮಾಜದವರು. ಅವರ ಮೂಲ ಉದ್ಯೋಗ ವ್ಯಾಪಾರ ಇರ್ಬೋದು. ಬದಲಾದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲರೂ ವ್ಯಾಪಾರ ಉದ್ಯೋಗಗಳನ್ನೇ ಮಾಡ್ತಾರೆ. ಆದರೆ ನಾವು ಕೂಡ ಬದಲಾಗಿ ಇವತ್ತು ವ್ಯಾಪಾರ ಉದ್ಯೋಗದ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ. ಅದು ಬೇರೆ ವಿಷಯ. ಅದಕ್ಕೆ ಸಮಾಜದಲ್ಲಿ ಎಲ್ಲೇ ಹೋಗ್ರಿ ಶಟ್ರು ಅಂದ್ಕೊಳ್ಳೆ ಬರೋದು ಬಹಳ ಬೆರಕೆ ಎನ್ನುವಂಥ ಶಬ್ದ ಬರ್ತದೆ. ವ್ಯಾಪಾರಕ್ಕೆ ಹೆಸರುವಾಸಿಯಾದವರು ಅನ್ನುವಂಥ ಶಬ್ದ ಬರ್ತದೆ. ಅದು ನಾವನ್ನ ನೆಗೆಟಿವ್ ಆಗಿ ತಗೊಳ್ಬಾರ್ದು. ಜಿಪಣರು ಅನ್ನುವಂಥ ಶಬ್ದ ಬರ್ತದೆ. ಅದು ನಾವೇನ್ ಮಾಡ್ಬೇಕಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವರು ನಮ್ಮ ಮಂದಿ ಅಂತ ಹೇಳ್ತೀವಿ. ಸಾಲ ಮಾಡದೆ ಯಾರನ್ನು ಕೈ ಒಡ್ಡದೆ ಅತ್ಯಂತ ಸ್ವಾಭಿಮಾನಿಯಾಗಿ ಇವತ್ತು ಇತರ ಸಮುದಾಯಗಳಿಗಿಂತ ಬಲಿಷ್ಠ ಸಮುದಾಯ ಯಾವುದಾದ್ರೂ ನಮ್ಮೊಳಗಿದ್ರೆ ಅದು ಬಣಜಿಗ ಸಮುದಾಯ. ಸ್ನೇಹಿತರೆ, ಹಾಗಾಗಿ ನಾನಿವತ್ತು ಸಮಯದ ಅಭಾವದಿಂದ ನಮ್ಮೆಲ್ಲ ಪರಂಪರೆಗಳನ್ನು ನಾವು ಮೆಲುಕು ಹಾಕ್ತಾ ಹೋದ್ರೆ ಬಹುದೊಡ್ಡ ಇತಿಹಾಸ ಇದೆ. ನಮಗೆ ನಾವೇ ಬೆನ್ನು ಚಪ್ಪರಿಸಿಕೊಳ್ಳುವಂಥ ಸಾಧನೆ ಮಾಡಿದವರು ನಮ್ಮ ಸಮಾಜದಲ್ಲಿ ನಮಗೆ ಗೊತ್ತಿರೋದಿಲ್ಲ. ನಾವು ಲಿಸ್ಟ್ ಮಾಡ್ತಾ ಹೋದ್ರೆ ಇವರು ನಮ್ಮವರು, ಇವರು ನಮ್ಮವರು ಅನ್ನುವಂಥ ಒಂದು ದೊಡ್ಡ ಪಟ್ಟಿ ನಮಗೆ ಸಿಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಅನೇಕ ಉದ್ಯೋಗಗಳಲ್ಲಿ ಹೋಗಿರುವಂತಹ ಸಾಧನೆ ಮಾಡಿದಂಥ ಏನು ವಿದ್ಯಾರ್ಥಿಗಳಿಗೆ ಇವತ್ತು ಗೌರವ ಸನ್ಮಾನ ಮಾಡ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿದಾಗ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೇಲುಗೈ ಸಾಧಿಸಿದಂಥ ಬಣಜಿಗ ಸಮಾಜದ ಸಾಧಕರನ್ನು ಗುರುತಿಸುವಂಥ ಕೆಲಸ ನಮ್ಮ ಸಮಾಜದಿಂದ ಆಗಬೇಕು. ಪ್ರಾಸ್ತಾವಿಕದಲ್ಲಿ ಒಂದು ಮಾತನ್ನು ಹೇಳಿದ್ರು, ನಾನು ಬಹಳ ಕಳಕಳಿಯಿಂದ ಮಾತು ಹೇಳ್ತೇನೆ. ಒಂದು ವಧುವರರ ಸಮಾವೇಶ ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು ಸ್ನೇಹಿತರೆ. ಅದು ತಾಲೂಕು ಮಟ್ಟದಲ್ಲಿ ಆದಾಗ ನಮ್ಮ ಬಣಜಿಗ ಸಮಾಜಕ್ಕೆ ಮತ್ತಷ್ಟು ಬಲಿಷ್ಠತೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಅಂತಸ್ತಿನಲ್ಲಿ, ಅಧಿಕಾರದಲ್ಲಿ, ಹಣದಿಂದ ಯಾವುದಕ್ಕೂ ಕೊರತೆ ಇಲ್ಲದ ಸಮಾಜ ನಮ್ಮ ಸಮಾಜ. ಆದರೆ ಎಲ್ಲೋ ಒಂದು ಕಡೆ ಬೆಸೆಯುವ ಕೊಂಡಿಯಲ್ಲಿ ವ್ಯತ್ಯಾಸ ಆಗಿದೆ ಸ್ನೇಹಿತರೆ. ಹಾಗಾಗಿ ಅಂಥ ಪ್ರಬುದ್ಧ ಸಮಾಜವನ್ನು ಹೊಂದಿರುವಂಥ ನಾವುಗಳು ಎಲ್ಲರ ನೆರಳಿನಲ್ಲಿ ನಾವು ಗುರುತಿಸ್ಕೊಳ್ಳೋದು ಬೇಡ. ನಮ್ಮದೇ ಸ್ವಂತವಾದಂಥ ನೆರಳಿನಲ್ಲಿ ನಾವು ಸಮಾಜವನ್ನು ಕಟ್ಟಿ ನಿರ್ಮಾಣ ಮಾಡೋಣ. ಅದಕ್ಕಾಗಿ ತಾಲೂಕು ಹಂತದಿಂದ ರಾಜ್ಯ ಹಂತದವರೆಗೆ ಅನೇಕ ಬಣಜಿಗ ಸಮಾಜದ ಸಂಘಟನೆಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ ಬಹಳಷ್ಟು ಜನ ಅನುಭವಿಗಳು, ಅನುಭಾವಿಗಳು, ಹಿರಿಯರಿದ್ದಾರೆ. ಸೊ ಅವರ ಮಾರ್ಗದರ್ಶನ ಸದಾ ಈ ಸಮಾಜದ ಮೇಲೆ ಇರಬೇಕು. ಎಲ್ಲರಿಗೂ ಕೂಡ ಕೊನೆಯ ವ್ಯಕ್ತಿಯವರೆಗೂ ಸಮಾಜದ ಒಂದು ಕ್ಷೇಮ ಮತ್ತು ಅಭಿವೃದ್ಧಿ ಎರಡೂ ಆ ಒಂದು ಸಂಘದಲ್ಲೇ ಇದೆ. ಕ್ಷೇಮಾಭಿವೃದ್ಧಿ ಸಲ್ಲಬೇಕು, ದಕ್ಕಬೇಕು ಅನ್ನುವಂಥ ಮಾತನ್ನ ಈ ಮೂಲಕ ನಾನು ಹೇಳ್ತಾ, ಉತ್ತರೋತ್ತರವಾಗಿ ಸಮಾಜದ ಅಭಿವೃದ್ಧಿ ಕಾರ್ಯಗಳು ಮುನ್ನಡೆಯಲ್ಲಿ ಅವರೆಲ್ಲ ಸಮಾಜದ ಬಣಜಿಗ ಸಮಾಜದವರಂತ ನಾಡಿನಾದ್ಯಂತ ತಮ್ಮ ಕೀರ್ತಿ ಪತಾಕೆಯನ್ನು ಕೇವಲ 7 ಜನ ಮುಖ್ಯಮಂತ್ರಿಗಳಂತಲ್ಲ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನ ಮುಖ್ಯಮಂತ್ರಿಗಳನ್ನ, ರಾಷ್ಟ್ರಪತಿಗಳನ್ನ ಕೊಡುವಂಥ ಸಮಾಜ ನಮ್ಮದ ಆಗಲಿ ಅಂತ ನಾನು ಹೇಳ್ತಾ, ಜೊತೆಗೆ ನಿಮ್ಮೆಲ್ಲರ ಧ್ವನಿಯಾಗಿ, ನಿಮ್ಮೆಲ್ಲರಲ್ಲಿ ಒಬ್ಬರಾಗಿ, ನಾನು ಈ ಸಮಾಜದ ಒಬ್ಬ ಮಗಳಾಗಿ ಇಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಸಮಯಾವಕಾಶ ಕಡಿಮೆ ಇರೋದರಿಂದ ನಾನು ನನ್ನ ಈ ಉಪನ್ಯಾಸಕ್ಕೆ ಒಂದು ಸ್ವಲ್ಪ ವಿರಾಮವನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಇಂತಹ ವೇದಿಕೆ ಮುಖಾಂತರ ನನಗೆ ನನ್ನ ಅನಿಸಿಕೆಗಳನ್ನು ಇಲ್ಲ ಹೇಳ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿರುವಂಥ ಎಲ್ಲ ಶರಣ ಬಂಧುಗಳಿಗೆ ಮತ್ತು ಉಪಸ್ಥಿತರಿರುವಂಥ ಎಲ್ಲ ಶರಣ ಬಂಧುಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಹೃದಯಪೂರ್ವಕ, ಭಕ್ತಿಪೂರ್ವಕ ಒಂದು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನನ್ನ ಉಪನ್ಯಾಸವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದ.